ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಬೇಕು ಅಂತ ನಿಮ್ಮೊಂದಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಇಂಪಾರ್ಟೆಂಟ್ ವಿಡಿಯೋ ಅಂತಂದರೆ, ಯಾರು ಈ ಥರ ಶೋ ಆಗ್ತಾ ಇದೆ, ಆ ಥರ ಹೇಳ್ತಾ ಇದ್ದಾರೆ, ಜನ ಈ ಥರ ಹೇಳ್ತಾ ಇದ್ದಾರೆ ಅಂತ ಯಾಮಾರಬೇಡಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಮಾತ್ರ ನೀವು ಎಂಡ್ವರೆಗೂ ನೋಡಿ. ಫಸ್ಟ್ ಅಯ್ಯೋ ಎಲ್ಲರೂ ಹೇಳೋದೇ ಇದು ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಇದು ಹೇಗೆ ಅಂತಂದರೆ ಒಂದು ಇಂಪಾರ್ಟೆಂಟ್ ಅಂತಲೇ ಅಂದ್ಕೊಳ್ಳಿ. ಆಮೇಲೆ ಈ ವಿಡಿಯೋ ಮಾತ್ರ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಎಲ್ರಿಗೂ ಪ್ರಾಬ್ಲಮ್. ಎಲ್ಲರೂ ಅಂದರೆ ಬರೋ ದುಡ್ಡನ್ನ ಸ್ಟಾಪ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ. ಏನಪ್ಪ ವಿಡಿಯೋ ಅಂತಂದರೆ, ಗೃಹಲಕ್ಷ್ಮಿ ಅನ್ನಭಾಗ್ಯ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಹಾರ್ಡ್ಲಿ ರಿಕ್ವೆಸ್ಟು, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರು ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಐ ಹಂಬಲ್ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮಾತ್ರ ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಯೂಸೇ ಇಲ್ಲ ನಿಮಗೆ. ಓಕೆನಾ? ಯಾಕಂದರೆ ಅರ್ಧಕ್ಕೆ ಹೋಗೋದಿದ್ರೆ ಇವಾಗಲೇ ಸ್ಟಾಪ್ ಮಾಡಿ ಹೋಗ್ಬಿಡಿ. ಯಾಕಂದರೆ ನಿಮಗೆ ಆಮೇಲೆ ನೀವು ಎಲ್ಲರ ಥರನೇ ಯಾಮಾರ್ತೀರಾ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಅದಕ್ಕೆ ವಿಡಿಯೋನ ಎಲ್ಲೂ ಎಂಡ್ವರೆಗೂ, ಬಿಗಿನಿಂಗಿಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಒಂದು ಇಂಪಾರ್ಟೆಂಟ್ ನೋಟಿಸೇ ಇದೆ ಇದರಲ್ಲಿ. ಓಕೆನಾ? ಗೃಹಲಕ್ಷ್ಮಿ ಮಹಿಳೆಯರಿಗೆ ಸ್ಪೆಷಲಿ ಗೃಹಲಕ್ಷ್ಮಿ ಅಮೌಂಟ್ ಯಾರು ತೊಗೊತಾ ಇದ್ದೀರಾ, ಅನ್ನಭಾಗ್ಯ ಅಮೌಂಟ್ ಯಾರು ತೊಗೊತಾ ಇದ್ದೀರಾ, ಅವರು ಮಾತ್ರ ಫುಲ್ ವಿಡಿಯೋ ನೋಡಿ. ಯಾಕಂದರೆ ಇರೋದೇ ಒಂದು 4-5 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೀನಿ. ಸೊ ಹಾಗಾಗಿ ಫುಲ್ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಟ್ ಅಂತ, ವಿದೌಟ್ ಎನಿ ಟೈಮ್ ವೇಸ್ಟ್. ಏನಪ್ಪ ಗೃಹಲಕ್ಷ್ಮಿ ಅಮೌಂಟು ಮತ್ತು ಥಂಬ್ನೇಲ್ ನೋಡಿರೋ ಪ್ರಕಾರ ನಿಮಗೆ ಎಲ್ಲ ಗೊತ್ತಾಗಿರ್ಬೋದು. ಓಕೆನಾ? ನಾವು ಗೃಹಲಕ್ಷ್ಮಿ ಅಮೌಂಟು ಇನ್ನೂ ಯಾರಿಗೆ ಬಂದಿಲ್ಲ ಅಂದರೆ, 11ನೇ ಕಂತಿನ ಅಮೌಂಟು ಒಂದು ಸ್ವಲ್ಪ ಜನಕ್ಕೆ ಬಂದಿದೆ, ಇನ್ನೂ ಸ್ವಲ್ಪ ಜನಕ್ಕೆ ಬಂದಿಲ್ಲ. ತುಂಬ ಜನಕ್ಕೆ ಬಂದಿಲ್ಲ, ಇನ್ನು 11ನೇ ಕಂತಿನ ಅಮೌಂಟೇ ಬಂದಿಲ್ಲ. ಸೊ ನಾನು ಇದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಇವತ್ತು ನನ್ನ ದೊಡ್ಡಮ್ಮ ನನಗೆ ಕಾಲ್ ಮಾಡಿದರು. ಅವ್ರು ಏನಂತಂದರು, ನಮ್ಗೆ ಇನ್ನೂ ಯಾರಿಗೂ ಬಂದೇ ಇಲ್ಲ ಅಮೌಂಟು, ಮತ್ತೆ ಏನಾದರೂ ಮಾಡಿಸ್ಬೇಕಾ, KYC ಮಾಡಿಸ್ಬೇಕಾ ಅಂತ ಕೇಳ್ತಾಯಿದ್ರು. ಸೊ ಹಾಗೆ ಯಾರು ಯಾಮಾರಬೇಡಿ. ಸಿಸ್ಟಮಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ಲಿಂಕ್ ಇಲ್ಲ, ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ತೋರಿಸ್ತಾ ಇದೆ. ನಾವು ಅಕ್ಕಿ ಅಮೌಂಟನ್ನು ಚೆಕ್ ಮಾಡಿದಾಗ ಏನು ಬರ್ತಾ ಇದೆ ಅಂತಂದರೆ, ನಾನಿಲ್ಲಿ ಹಾಕಿರ್ತೀನಿ ನೋಡಿ, ನಿಮಗೆ ಏನು ಬರ್ತಾ ಇದೆ ಅಂತಂದರೆ, ನೀವು ಅಮೌಂಟ್ ತೊಗೊಳಕ್ಕೆ ಎಲಿಜಿಬಲ್ ಇದ್ದೀರಾ, ಬಟ್ ನೀವು NPCI ಲಿಂಕ್ ಮಾಡಬೇಕು ಅಂತ ಬರ್ತಾ ಇದೆ. ಸೊ ಹಾಗಾಗಿ ನೀವು ಯಾರು ವರಿ ಮಾಡ್ಕೋಬೇಡಿ, ಅಮೌಂಟ್ ಖಂಡಿತ ಬರುತ್ತೆ. ಅದು ಏಪ್ರಿಲ್ ತಿಂಗಳದು ಬಂದಿದೆ. ಮೇ ತಿಂಗಳದು, ಮೇ ತಿಂಗಳದು, ಏಪ್ರಿಲ್ ತಿಂಗಳದು ಬಂದಿದೆ. ಮೇ ತಿಂಗಳದು ಎಲ್ರಿಗೂ ಆ ಥರ ತೋರಿಸ್ತಾ ಇದೆ. ಏನಪ್ಪ ಅಂತಂದರೆ, ನೀವು NPCI ಲಿಂಕ್ ಮಾಡಬೇಕು, ಖಂಡಿತವಾಗಿ ಲಿಂಕ್ ಮಾಡಬೇಕು ಅಂತ ಬರ್ತಾ ಇದೆ. ಅದು ಎಲ್ರಿಗೂ ಬರ್ತಾ ಇದೆ. ಓಕೆನಾ? ಎಲ್ರಿಗೂ ಅಂತಂದರೆ ಎಲ್ರಿಗೂ ಬರ್ತಾ ಇದೆ. ಇದು ಯಾವುದಕ್ಕೆ ಬರ್ತಾ ಇದೆ ಅಂತಂದರೆ, ಅನ್ನಭಾಗ್ಯ ಹಣಕ್ಕೆ ಏನು ಬರ್ತಾ ಇದೆ ಅಂತಂದರೆ, ಏಪ್ರಿಲ್ ಮಂತದ್ದು ಅಮೌಂಟ್ ಬಂದುಬಿಟ್ಟಿದೆ, ಬಟ್ ಮೇ ತಿಂಗಳಿಗೆ ನೀವು NPCI ಲಿಂಕ್ ಮಾಡಲೇಬೇಕು ಅಂತ ಬರ್ತಾ ಇದೆ. ಸೊ ಹಾಗಾಗಿ ಯಾರು ಇನ್ನೊಂದು ಸಾರಿ ಹೋಗಿ KYC ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಬರೋ ದುಡ್ಡನ್ನು ಕಳ್ಕೊಬೇಡಿ. ಮತ್ತು ಗೃಹಲಕ್ಷ್ಮಿದು ಇನ್ನೊಂದು ಸಾರಿ ಅಪ್ಲೈ ಮಾಡಿ ಅಂತ ತುಂಬ ಜನ ಬರ್ತಾರೆ ನಮ್ಮ ಹತ್ರ, ಇನ್ನೊಂದು ಸಾರಿ ಅಪ್ಲೈ ಮಾಡಿ ಅಂತ. ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ಆ ಥರ ಮಾಡಿದರೆ ಮತ್ತೆ ಹೊಸ ಅಪ್ಲಿಕೇಶನ್ ಹೋಗುತ್ತೆ. ಇವಾಗ ಏನಾಗ್ತಾ ಇದೆ ಅಂತಂದರೆ, ಯಾರು ಅಪ್ಲೈ ಮಾಡಿದ್ರೂ ಅಪ್ಲೈ ಆಗ್ತಾ ಇದೆ ಇನ್ನೊಂದು ಸಾರಿ. ಸೊ ನಿಮ್ಮದು ಇನ್ನೂ ಆಲ್ರೆಡಿ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಏನು ಬರ್ತಾ ಇಲ್ಲ, ಹೊಸದಾಗಿ ಅಪ್ಲೈ ಹೋಗ್ತಾ ಇದೆ. ಸೊ ಹಾಗಾಗಿ ಯಾರು ಯಾಮಾರಬೇಡಿ. ಇನ್ನೊಂದು ಸಾರಿ ಅಪ್ಲೈ ಮಾಡಿದರೆ ಮತ್ತೆ ಒಂದು 2 ಮಂತ್ಸ್ ಡಿಲೇ ಆಗುತ್ತೆ. ನಿಮಗೆ ಈ 2 ತಿಂಗಳು ದುಡ್ಡು ಕಟ್ ಆಗುತ್ತೆ. ಆಮೇಲೆ ಮತ್ತೆ 3ನೇ ತಿಂಗಳಿಂದ ಹೊಸ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 2 ತಿಂಗಳದು 2,000 ಅಂತಂದರೆ 4,000 ಸುಮ್ಮನೆ ವೇಸ್ಟಾಗಿ ಹೋಗುತ್ತೆ. ಸೊ ಹಾಗಾಗಿ ನೀವು ಯಾರು ಆ ಥರ ಯಾಮಾರಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ. ಗೃಹಲಕ್ಷ್ಮಿ ದುಡ್ಡಾಗಲಿ, ಅನ್ನಭಾಗ್ಯ ದುಡ್ಡಾಗಲಿ ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. NPCI ಲಿಂಕ್ ಮಾಡಿ ಅಂತ ಬರ್ತಾ ಇದೆ. ಅದು ಸರ್ವರ್ ಇಶ್ಯೂ, ಟೆಕ್ನಿಕಲ್ ಇಶ್ಯೂಯಿಂದ ಆ ಥರ ಸಿಸ್ಟಮಲ್ಲೆಲ್ಲ ತೋರಿಸ್ತಾ ಇದೆ. ಒಬ್ಬರು ತೋರಿಸ್ಬೋದು, ಇಬ್ಬರು ತೋರಿಸ್ಬೋದು. ಎಲ್ಲರದ್ದು ಚೆಕ್ ಮಾಡಿದಾಗ ಎಲ್ಲರದೂ ಹಾಗೆ ಬರ್ತಾ ಇದೆ. ಸೊ ಹಾಗಾಗಿ ಏನಾಗಿದೆ ಅಂತಂದರೆ, ಅದು ಮೇ ಬಿ ಟೆಕ್ನಿಕಲ್ ಇಶ್ಯೂ ಇಲ್ಲ ಸರ್ವರ್ ಇಶ್ಯೂ ಇರ್ಬೋದು, ಅದಕ್ಕೆ ಹಾಗೆ ಬರ್ತಾ ಇದೆ ಆ ಥರ. ಸೊ ಹಾಗಾಗಿ ನೀವು ಯಾರೂ ಬ್ಯಾಂಕ್ಗಾಗಲಿ, ಆಮೇಲೆ ಬೆಂಗಳೂರು 1 ಆಗಲಿ, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮ 1 ಈ ಥರ ಎಲ್ಲೂ ಹೋಗಿ ಇನ್ನೊಂದು ಸಾರಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಜನ ನಮ್ಮ ಹತ್ರ
ಡೈಲಿ ಒಂದು 20-30 ಜನ ಆದರೂ ಬರ್ತಾರೆ. ಗೃಹಲಕ್ಷ್ಮಿ ಅಪ್ಲೈ ಮಾಡಬೇಕು. ನಾನೇನು ಮಾಡ್ತೀನಿ ಅಂತಂದರೆ ಬೈ ಮಿಸ್ ಆಗಿ ಯಾಕೆ ಮೇಡಮ್ ನೀವು ಇಷ್ಟು ದಿವಸ ಅಪ್ಲೈನೇ ಮಾಡಿಲ್ಲ ಅಂತ ನಾನು ಕೇಳಿದಾಗ ಆವಾಗ ಅವರು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಇಲ್ಲ ನಾವು ಅಪ್ಲೈ ಮಾಡಿದ್ದೀವಿ, ಇನ್ನೊಂದು ಸಾರಿ ಏನೋ KYC ಮಾಡಬೇಕಂತಲ್ಲ, ಅದಕ್ಕೆ ನಾನು ನಿಮಗೆ ಇನ್ನೊಂದು ಸಾರಿ ಅಪ್ಲೈ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲ ಯೂಟ್ಯೂಬಲ್ಲಿ ಅದೇ ಹೇಳ್ತಾ ಇದ್ದಾರೆ, ಬರೀ KYC ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದೇ ನಿಜ ಏನೋ ಅಂದ್ಕೊಂಡು ನಾನು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಏನೂ ಇಲ್ಲ, ಆ ಥರ ಏನು ಅಂದರೆ ಏನೂ ಇಲ್ಲ. ನೀವು ಆ್ಯಸ್ ಇಟ್ ಈಸ್ 10ನೇ ಕಂತಿನವರೆಗೂ ಹೇಗೆ ಅಮೌಂಟ್ ಬಂದಿದೆಯೋ ಅದೇ ಥರ ಮತ್ತೆ 11ನೇ ಕಂತಿನ ಅಮೌಂಟೂ ಬರುತ್ತೆ. ಅನ್ನಭಾಗ್ಯ ಹಣಕ್ಕೂ ಹಾಗೆ ಬರ್ತಾ ಇದೆ ಅಂತಂದರೆ ನೀವು ಹೋಗಿ NPCI ಲಿಂಕ್ ಆಗಲಿ ಆಮೇಲೆ ಇನ್ನೊಂದಾಗಲಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಬ್ಯಾಂಕ್ ಅವ್ರಿಗೂ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಆ ಥರ ಮಾಡ್ತಾಯಿದ್ರೆ. ಎಲ್ರಿಗೂ ಅದೇ ಥರ ಬರ್ತಾಯಿದೆ. ಆಲ್ರೆಡಿ ಇವಾಗ ಪೆನ್ಷನ್ NPCI ಲಿಂಕ್ಗೆ ಬ್ಯಾಂಕಲ್ಲಿ ಕ್ಯೂ ನಿಂತಿದ್ದಾರೆ. ಸೊ ಹಾಗಾಗಿ ಮತ್ತೆ ಇದು ಮಿಕ್ಸಪ್ ಆದರೆ ಅವ್ರಿಗೆ ಒಂಥರ ಇರಿಟೇಷನ್ ಆದಂಗೆ ಆಗುತ್ತೆ. ಎಲ್ರಿಗೂ ನಾವು ನೋಡಬೇಕಲ್ಲ, ಅದು ಈ ಟೆಕ್ನಿಕಲ್ ಇಶ್ಯೂಯಿಂದ ಆ ಥರ ಆಗ್ತಾಯಿದೆ. ನಾನು ಒತ್ತಿ ಪದೇ ಹೇಳ್ತಾ ಇದ್ದೀನಿ, ಯಾರು ಏನು ಮಾಡೋಕ್ಕೆ ಹೋಗಬೇಡಿ. ಆ್ಯಸ್ ಇಟ್ ಈಸ್ ಹೇಗೆ ಇಷ್ಟು ದಿವಸ ಬಂದಿದೆಯೋ ಮುಂದೆನೂ ಹಾಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.